ಓಂ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಯ ನಮಃ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆಸೆಟ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾಗದೇವರ ಆರಾಧನೆಗೆ ಪ್ರಸಿದ್ಧವಾಗಿರುವಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಟ್ರಾವೆಲಿಂಗ್ ಬಗ್ಗೆ ಹೇಳೋದಾದ್ರೆ, ಬೆಂಗಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಡೈರೆಕ್ಟ್ ಟ್ರೈನ್ ಆಗಿರ್ಬೋದು, ಡೈರೆಕ್ಟ್ ಬಸ್ ಆಗಿರ್ಬೋದು, ಆರಾಮಾಗಿ ಸಿಗುತ್ತೆ. ದರ್ಶನ ಮಾಡ್ಕೊಂಡು ಹಾಗೆ ಇಲ್ಲಿಂದ 100 ಮೀಟರ್ ಅಷ್ಟೇ ನಿಮ್ಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಬಸ್ ಸ್ಟಾಪ್ ಸಿಗುತ್ತೆ. ಸೊ ಆ ಬಸ್ ಸ್ಟಾಪ್ ಇಂದ ನೀವು ಆರಾಮಾಗಿ ಬೆಂಗಳೂರಿಗೆ ತಲುಪಬಹುದು. ಈ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿ ಜೊತೆ ಶೇಷನಾಗನನ್ನು ಪೂಜೆ ಮಾಡ್ತಾರೆ. ಎಲ್ಲ ಸರ್ಪದೋಷ ಇರುತ್ತೆ, ಅವರು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ರೆಡಿಯಾಗಿ 6 ಗಂಟೆಗೆ ಬಂದ್ವಿ ದರ್ಶನ ಮಾಡೋಣ ಅಂತ. ಇಲ್ಲಿ ಎಂಟ್ರೆನ್ಸ್ ನೋಡ್ಬೋದು. ಬೆಳಿಗ್ಗೆ 6 ಗಂಟೆಗೆನೆ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ತಂದೆ ಫೋಟೋ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಬೆಳಿಗ್ಗೆ 6 ಗಂಟೆ ಆದ್ರೂ ಜನ ತುಂಬಾನೇ ಇದ್ರು. ಬೆಳಗ್ಗೆ 6 ಗಂಟೆಗೆ ದರ್ಶನಕ್ಕೆ ಕಾಯ್ತಿರೋ ಅಂತದ್ದು ಇದು. 7 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ಸೇವೆಗಳ ಪಟ್ಟಿ ನೋಡ್ಬೋದು. ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆಗೆ 4200 ರೂಪಾಯಿ, ನಾಗ ಪ್ರತಿಷ್ಠೆ 500 ರೂಪಾಯಿ, ಹಾಗೆ ಅಶ್ಲೇಷ ಬಲಿ 500 ರೂಪಾಯಿ. ಇದು ಚೇಂಜ್ ಆಗ್ತಾ ಬರ್ತಾ ಇರುತ್ತೆ, ಎಲ್ಲಾ ಟೈಮು ಒಂದೇ ಇರೋದಿಲ್ಲ. ಸೊ ಇದಕ್ಕೋಸ್ಕರನೇ ತುಂಬಾ ಕ್ಯೂ ಇದ್ರು. ಇಲ್ಲಿ ನೀವು ನೋಡ್ಬೋದು. ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಅಶ್ಲೇಷ ಪೂಜೆಗೆ. ಇವರೆಲ್ಲ ನಿಂತಿರೋದು 10 ಗಂಟೆ ಕ್ಲೋಸ್ ಆಗೋ ಕಾರಣ ಬೆಳಗ್ಗೆನೆ ಬೇಗ ಬಂದಿದ್ದಾರೆ, ಬೇಗ ಮುಗಿಸ್ಕೊಂಡು ಆ ಸೇವೆನ ಮುಗಿಸ್ಕೊಂಡು ಹೋಗೋದಕ್ಕೆ. ಬನ್ನಿ ಮೊದಲಿಗೆ ನಾವು ತಂದೆಯ ದರ್ಶನ ಮಾಡೋಣ. ಓಂ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಯ ನಮಃ. ಆಚೆ ಬಂದ್ರೆ ನಿಮ್ಗೆ ಪ್ರಸಾದ ಕೌಂಟರ್ ಸಿಗುತ್ತೆ, ಪ್ರಸಾದ ತಗೋಬಹುದು. ಹಾಗೆ ಕೆಲ ಸಮಯಗಳ ಕಾಲ ಇಲ್ಲೇ ಉಳ್ಕೋಬಹುದು. ನೀವೇನಾದ್ರೂ ಒಂದಿನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ರೆ ಇಲ್ಲಿ ಲಾಂಚ್ ರೂಮ್ ಇದೆ, ಫ್ರೀ ಆಫ್ ಕಾಸ್ಟ್. ನೀವು ಒಳಗಡೆ ನೋಡ್ಬೋದು. ಇಲ್ಲಿ ಆರಾಮಾಗಿ ನಿಮ್ಮ ಲಗೇಜಸ್ ಇಡ್ಬೋದು. ಹಾಗೆ ಪಕ್ಕದಲ್ಲಿ ಸೇವಾ ಕೌಂಟರ್ ಇದೆ. ಇಲ್ಲಿ ಬೋರ್ಡ್ ನೋಡ್ತಿದ್ರಲ್ಲ, ಸೇವಾ ಕೌಂಟರ್, ಪ್ರಸಾದ ಕೌಂಟರ್, ಲಗೇಜ್ ರೂಮ್. ಸೊ ಸೇವಾ ಕೌಂಟರ್ಗಳು ಇದೆಲ್ಲ ಸೇವೆಗಳು ಲಿಸ್ಟ್. ಆದ್ರೆ ಸೇವೆಗಳ ಲಿಸ್ಟ್ ಚೇಂಜ್ ಆಗ್ತಾ ಇರುತ್ತೆ, ವರ್ಷ ಅಮೌಂಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಯಾವ ಸೇವೆ ಸಲ್ಲಿಸ್ಬೇಕು ಅನ್ಕೊಂಡಿದೀರಾ ಇಲ್ಲೇ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಾಗುತ್ತೆ. ಸೊ ಲಾಂಚ್ ರೂಮ್ ಅಲ್ಲೇ ಆದಷ್ಟು ನಿಮ್ಮ ಬ್ಯಾಗ್ ಗಳಿಡಿ. ಹಾಗೆ ಅದ್ರ ಪಕ್ಕದಲ್ಲಿ ನಿಮ್ಗೆ ಫ್ರೀ ಚಪ್ಪಲಿ ಸ್ಟ್ಯಾಂಡ್ ಇದೆ. ಇಲ್ಲಿ ಒಳಗಡೆ ಹೋಗ್ಬೇಕು, ಇಲ್ಲೇ ನೋಡಿ ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ಇದೆಯಲ್ಲ. ಸೊ ಇದ್ರ ಒಳಗಡೆ ಹೋದ್ರೆ ನಿಮ್ಗೆ ಸ್ಲಿಪ್ಪರ್ ಇಡಕ್ಕೆ ಜಾಗ ಇದೆ, ಅದು ಕೂಡ ಫ್ರೀ ಇರುತ್ತೆ, ಯಾವುದೇ ರೀತಿ ಕಟ್ಟಂಗಿಲ್ಲ. ಅದ್ರ ಪಕ್ಕದಲ್ಲೇ ನೀವು ಬಾಟಲ್ ಬೂತ್ ಅಂತ ನೋಡ್ಬೋದು. ಇಲ್ಲೇನ್ ನೋಡ್ತಿದ್ದೀರಲ್ಲ, ಬಾಟಲ್ ಬೂತ್ ಎಷ್ಟು ಸಖತ್ತಾಗಿ ಮಾಡಿದಾರೆ ನೋಡಿ, ಬಾಟಲ್ ಬೂತ್. ಸೊ ಇಲ್ಲಿ ನೀವು ಆರಾಮಾಗಿ ನಿಮ್ಮ ಪ್ಲಾಸ್ಟಿಕ್ಸ್ ಗಳನ್ನ ಎಲ್ಲೂ ಬಿಸಾಕದೆ ದಯವಿಟ್ಟು ಈ ಬಾಟಲ್ ಬೂತ್ ಹಾಕಿದ್ರೆ ಅದು ರೀಸೈಕಲ್ ಮಾಡ್ಕೊಂತಾರೆ. ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಏನ್ ಹಾಕಿದ್ದಾರೆ, ಸ್ಲಿಪ್ಪರ್ ಶುಡ್ ಕೀಪ್ ಆನ್ ಸ್ಲಿಪ್ಪರ್ ಸ್ಟ್ಯಾಂಡ್ ಓನ್ಲಿ. ಅಂದ್ರೆ ಸ್ಲಿಪ್ಪರ್ ಸ್ಟ್ಯಾಂಡ್ ಫ್ರೀ ಆಗಿ ಸ್ಲಿಪ್ಪರ್ ಸ್ಟ್ಯಾಂಡ್ ಕೊಟ್ರು. ನೋಡಿ ಇಲ್ಲಿ ಚಪ್ಪಲಿಗಳನ್ನೆಲ್ಲ ಹೆಂಗ್ ಹಾಕ್ಬಿಟ್ಟು ಹೋಗಿದ್ದಾರೆ ಅಂದ್ರೆ, ದಯವಿಟ್ಟು ನೋಡಿ ಎಲ್ಲೆಲ್ಲ ನೋಡಿ ಹೆಂಗ್ ಎಲ್ಲಂದ್ರಲ್ಲಿ ಚಪ್ಪಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ, ಎಲ್ಲಂದ್ರಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ನೀವು ಯಾರು ಈ ತರ ಕೆಲಸ ಮಾಡಕ್ ಹೋಗ್ಬೇಡಿ. ಹೆಂಗಂದ್ರ ಹಂಗ ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ. ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ನಾನ್ ನಿಮ್ಗೆ ತೋರ್ಸಿದ್ನಲ್ಲ ಅವಾಗ್ಲೇ, ಆ ಸ್ಲಿಪ್ಪರ್ ಸ್ಟ್ಯಾಂಡ್ ಅಲ್ಲಿ ಬಿಡಿ. ನೋಡಿ ಹೆಂಗ್ ಹಾಕಿದ್ದಾರೆ. ಯಾರು ಈ ತರ ಮಾಡಕ್ ಹೋಗ್ಬೇಡಿ. ಎಲ್ಲಂದ್ರಲ್ಲಿ ನೋಡಿ ಬಾಟ್ಲು ಕೂಡ ಈ ತರ ಎಲ್ಲ ಬಿಸಾಕಕ್ ಹೋಗ್ಬೇಡಿ. ಎಲ್ಲಂದ್ರಲ್ಲಿ ಬಾಟಲ್ ಸ್ಟ್ಯಾಂಡ್ ಕೂಡ ಇದೆ, ಅಲ್ಲೇ ಹಾಕಿ.
ನಾವು ದರ್ಶನಕ್ಕೆ ಹೋಗಿದ್ದು 6:45 ಹೋದ್ವಿ. ಅದಾದ್ಮೇಲೆ ಕರೆಕ್ಟ್ ಆಗಿ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ದರ್ಶನ ಮಾಡ್ಸಕ್ಕೆ. ಸೊ 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು 7:25 ಆಚೆ ಬಂದ್ವಿ. ಅಂದ್ರೆ 25 ನಿಮಿಷದಲ್ಲೇ ಬೇಗ ದರ್ಶನ ಆಯ್ತು. ಯಾರೆಲ್ಲ ಸೇವೆಗಳು ಇರುತ್ತಲ್ಲ, ಸೇವೆಗಳು ಮಾಡ್ಸೋರು ಲೇಟ್ ಆಗುತ್ತೆ. ನೀವು ನೋಡಿದ್ರಿ ಕ್ಯೂ ಹೆಂಗಿತ್ತು ಅಂತ ಸೇವೆಗಳಿಗೆ. ಸೊ ಅದಕ್ಕೆ ಲೇಟ್ ಬಿಟ್ರೆ ನಾರ್ಮಲ್ ದರ್ಶನ ನೀವು ಬೆಳಿಗ್ಗೆ 7 ಗಂಟೆಗೆ ಏನಾದ್ರು ನಿಂತು ಬಿಟ್ರಿ ಅಂದ್ರೆ ಅರ್ಧ ಗಂಟೆಲಿ ನಿಮ್ಗೆ ದರ್ಶನ ಆಗೋಗುತ್ತೆ. ಅರ್ಧ ಗಂಟೆ ಅಷ್ಟೇ. ಇದು ವೀಕೆಂಡ್, ಭಾನುವಾರ ಇವತ್ತು. ಸೊ ಇನ್ಮೇಲೆ ರೆಸ್ಟ್ ಜಾಸ್ತಿ ಆಗ್ತಾರೆ. ನಿಮ್ಗೆ ಫ್ರೆಶ್ ಅಪ್ ಆಗಕ್ಕೂ ಕೂಡ ಅಕ್ಕಪಕ್ಕ ನಿಮ್ಗೆ ವಾಶ್ರೂಮ್, ಟಾಯ್ಲೆಟ್, ಪಬ್ಲಿಕ್ ಟಾಯ್ಲೆಟ್ಸ್ ಇರುತ್ತೆ. ಬಟ್ ಇಲ್ಲೆಲ್ಲ ಯಾವುದೇ ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರ್ಲಿ, ರೆಡಿ ಆಗೋದಾಗಿರ್ಲಿ, ವಾಶ್ರೂಮ್ಸ್ ಆಗಿರ್ಲಿ, ನೀವು ಪೇ ಮಾಡಿನೇ ಇಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದೊಂದು ಮಾತ್ರ ನಿಮ್ಗೆ ಕಾಸ್ಟ್ ಬೀಳುತ್ತೆ. ಸೊ ನೋಡಿ, ನಮ್ಮ ರೂಮ್ ಇಂದ ಆಚೆ ಬಂದ್ರೆ ಸೀದಾ ನಾವು ಇಲ್ಲಿಗೆ ಬರ್ತೀವಿ. ಸೊ ಅರ್ಲಿ ಮಾರ್ನಿಂಗ್ ವೈಬ್ಸ್ ಎಷ್ಟು ಸಖತ್ತಾಗಿದೆ ನೋಡಿ. ನನ್ನ ಹಿಂದೆ ಏನ್ ನೋಡ್ತಾ ಇದೀರಾ, ಅಲ್ಲಿ ಮತ್ತೆ ಅಲ್ಲಿ ಇದೆಯಲ್ಲ, ಇಲ್ಲೆಲ್ಲ ನೀರಿಲ್ಲ. ಸೊ ಇದು ಧಾರಾ ನದಿ. ಇದನ್ನ ಕುಮಾರ ನದಿ ಅಂತಾನು ಕೂಡ ಕರೀತಾರೆ. ಏನಕ್ಕೆ ಕುಮಾರ ನದಿ ಅಂತ ಕರೀತಾರೆ ಅಂದ್ರೆ, ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರ ಎಂಬ ರಾಕ್ಷಸನ ವಧೆ ಮಾಡಿದ ನಂತರ ತನ್ನ ಶಕ್ತಿಯುಕ್ತವಾದ ಶಸ್ತ್ರ ಇರುತ್ತಲ್ಲ, ಸೊ ಶಸ್ತ್ರವನ್ನು ತಂದು ಈ ಧಾರಾ ನದಿಯಲ್ಲೇನೆ ಅದನ್ನ ಸ್ವಚ್ಛ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿಂದ ಈ ನದಿ ಹೆಸರು ಕುಮಾರ ನದಿ ಅಂತ ಬರುತ್ತೆ. ಸೊ ಧಾರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಹೋಗ್ತಾರೆ. ನದಿಯಲ್ಲಿ ನೀರು ತುಂಬಾ ಕಮ್ಮಿ ಆಗಿದೆ. ಇಲ್ಲಿ ಪಾರ್ಕ್ ಇದೆ ನೋಡಿ, ಪಾರ್ಕು ಇದೆ. ಹಾಗೆ ಅಲ್ಲಿ ಒಳಗಡೆ ಪಾರ್ಕ್ ಇದೆ. ಕಲ್ಲಿನ ಮನೆ ತರ ಏನಿಗೆ ಕಟ್ತಾ ಇದಾರೆ, ಕಲ್ ಮೇಲ್ ಕಲ್ಲು ಏನಿಗೆ ಕಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ಸೊ ಅವರ ಇಷ್ಟಾರ್ಥಗಳು ನೆರವೇರ್ಲಿ ಅಂತ, ಬಯಕೆಗಳು ಏನಾರು ಕೋರಿಕೆಗಳಿದ್ರೆ ನೆರವೇರ್ಲಿ ಅಂತ ಈ ತರ ಕಲ್ಲಿನ ಮನೆಗಳಾಗ್ಲಿ, ಕಲ್ಲಿನ ಮೇಲೆ ಕಲ್ಲನ್ನ ಕಟ್ತಾರಂತೆ. ಸೊ ಇದು ಇಲ್ಲಿನ ನಂಬಿಕೆ. ಇಲ್ಲೇ ದೇವಸ್ಥಾನ ಇದೆ. ಸೊ ಇದೇ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದೀವಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು. ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಇದರ ಟೈಮಿಂಗ್ಸ್ ನೋಡೋದಾದ್ರೆ, ನೀವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆ ಗಂಟ ದೇವಸ್ಥಾನ ಓಪನ್ ಇರುತ್ತೆ. ಕುಮಾರಧಾರಾ ನದಿ ಪಕ್ಕದಲ್ಲೇ ಇದೆ ದೇವಸ್ಥಾನ. ದೇವಸ್ಥಾನದಲ್ಲಿ ನಡೆಯುವಂತ ಸೇವೆಗಳ ಲಿಸ್ಟ್ ಪಟ್ಟಿಯನ್ನ ನೀವಿಲ್ಲಿ ನೋಡಬಹುದು. ಇಲ್ಲೇ ಸೇವಾ ಕೌಂಟರ್ ಕೂಡ ಇದೆ. ಯಾವ ಸೇವೆ ಮಾಡಿಸ್ತೀರಾ ಅಲ್ಲಿ ಸೇವೆ ಟಿಕೆಟ್ ತಗೋಬಹುದು. ಊಟದ ವಿಷಯಕ್ಕೆ ಬಂದ್ರೆ, ನಾವು ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇಲ್ಲಿ ನೋಡಿ ಹಾಕಿದ್ದಾರೆ ಉಪಹಾರದ ಸಮಯ. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ, ಮಧ್ಯಾಹ್ನ ಭೋಜನ 12 ಗಂಟೆಯಿಂದ 2:30, ತಿರ್ಗಾ ರಾತ್ರಿ 8 ಗಂಟೆಯಿಂದ 9:30 ತನಕ ಇಲ್ಲಿ ನಮ್ಗೆ ಪ್ರಸಾದ ಎಲ್ಲ ಸಿಗುತ್ತೆ. ಸೊ 8 ಗಂಟೆ ಆಗಿರೋದ್ರಿಂದ ಇಲ್ಲಿ ಜನ ನಿಂತಿದ್ದಾರೆ ನೋಡಿ. 8 o'clockಗೆ ಒಳಗಡೆ ಬಿಡ್ತಾರೆ. ಒಳಗಡೆ ಹೋಗಿ ನಿಮ್ಗೆ ಊಟ ಅದು ಕೂಡ ತೋರಿಸ್ತೀನಿ. ಈಗಿನ ಜಾವ 8:00 ಊಟಕ್ಕೆ ನಾಷ್ಟಕ್ಕೆ ನಿಂತಿರೋ ಕ್ಯೂ ಇದು ಪ್ರಸಾದಕ್ಕೆ. ಸೂಪರ್ ಆಗಿದೆ. ಸೊ ಇನ್ನು ರೂಮ್ ಬುಕಿಂಗ್ ಬಗ್ಗೆ ಹೇಳ್ಬೇಕಾದ್ರೆ, ನಾವು ಕೂಡ ನಿನ್ನೆ ನೈಟ್ ಬಂದ್ವಿ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ತಿರುಗಿದೀವಿ. ಇಲ್ಲಿ ಎಲ್ಲಾ ಪ್ರೈವೇಟ್ ಲಾಡ್ಜಸ್ಗೂ ಹೋಗಿದೀವಿ. ಸೊ ಅವ್ರು ಹೇಳಿದ್ದು ಒಂದೇ, 1,500 ಇಂದ 2,000, 2,000, 2,500, 3,000 ಈ ರೀತಿ ಹೇಳ್ತಾ ಇದ್ರು ಆ ಪ್ರೈವೇಟ್ ಲಾಡ್ಜಸ್ ಗಳಲ್ಲಿ. ಸೊ ಹೆಂಗೆ ಅಂದ್ರೆ ಒಂದು ರೂಮ್ ರೆಂಟ್ ತಗೊಂಡ್ಬಿಡ್ಬೋದು, ಅಷ್ಟು ರೇಟ್ ಹೇಳ್ತಿದ್ರು. ಸೊ ಅದಾದ್ಮೇಲೆ ನಾವು ಆ ದೇವಸ್ಥಾನ ಆಪೋಸಿಟ್ ನೀವು ಇಲ್ಲಿ ನೋಡ್ಬೋದು, ದೇವಸ್ಥಾನ ಪಕ್ಕದಲ್ಲಿನೇ ಒಂದು ಭಕ್ತಾದಿಗಳು ಉಳ್ಕೊಳಕ್ಕೆ ಒಂದು ದೊಡ್ಡ ಮಂಟಪ, ಅಂದ್ರೆ ದೊಡ್ಡ ಹಾಲ್ ತರ ಮಾಡಿದ್ದಾರೆ. ಅದೇ ದೇವಸ್ಥಾನದ ಆಡಳಿತ ಮಂಡಳಿಗೆ ಇಲ್ಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಹಾಲ್ ಮಾಡಿರೋದಕ್ಕೆ. ಇಲ್ಲಿ ಬಂದು ಭಕ್ತಾದಿಗಳು ಯಾರೆಲ್ಲ ರೂಮ್ ಸಿಕ್ಕಿಲ್ಲ ಅವ್ರು ಬಂದು ಇಲ್ಲಿ ಉಳ್ಕೊಂಡ್ರು. ಸೊ ನಾವು ಕೂಡ 11 ಗಂಟೆ ಗಂಟ ಅಲ್ಲೇ ಉಳ್ಕೊಂಡಿದೀವಿ. ಯಾಕಂದ್ರೆ ನಮ್ಗೆ ರೂಮ್ ತಗೊಳಕ್ಕೆ ದುಡ್ಡಿಲ್ಲ ಅಂತಲ್ಲ, 2,500 ಏನಕ್ಕೆ ಖರ್ಚು ಮಾಡ್ಬೇಕು, ಒಂದ್ ನೈಟ್ಗೆ ಏನ್ಗಪ್ಪ ಖರ್ಚು ಮಾಡ್ಬೇಕು ಅಂತ. ಸೊ ಅದಾದ್ಮೇಲೆ ನಾವು ಹಿಂಗೆ ವಾಕಿಂಗ್ ಮಾಡ್ಬೇಕಾದ್ರೆ 10:30 ವಾಕಿಂಗ್ ಮಾಡ್ಬೇಕಾದ್ರೆ ಟೆಂಪಲ್ ಬ್ಯಾಕ್ ಸೈಡ್ ಹೋಗಿದ್ವಿ, ಅಂದ್ರೆ ರೈಟ್ ಸೈಡ್. ಸೊ ರೈಟ್ ಸೈಡ್ ಹೋದಾಗ ನಮ್ಗೆ ಅಭಯ ಮತ್ತೆ ಅಕ್ಷಯ ಲಾಡ್ಜಸ್ ಅಂತ ಸಿಕ್ತು. ಸೊ ಅಲ್ಲಿ ಹೋಗಿ ವಿಚಾರಿಸಿದಾಗ ಗೊತ್ತಾಯ್ತು ದೇವಸ್ಥಾನಗಳಿಗೂ ಗೌರ್ಮೆಂಟ್ ಕಡೆಯಿಂದಾನೇ ಲಾಡ್ಜಸ್ ಗಳಿದೆ ಅಂತ. ಅವರು ಒಂದು ವೆಬ್ಸೈಟ್ ಹೇಳಿದ್ರು, ನಾನು ನಿಮ್ಗೆ ಹೇಳ್ತೀನಿ, ಇದು ಗಮನ ಇಟ್ಟು ಕೇಳಿ.
www.karnatakatemple.accommodation.com. ಸೊ ಕೆಳಗಡೆ ಹಾಕಿದೀನಿ ನೋಡಿ. ಈ ವೆಬ್ಸೈಟ್ ಗೂ ನಾವು ಒಂದ್ಸತಿ ವಿಸಿಟ್ ಮಾಡಿದ್ರೆ ನಮಗ್ ಗೊತ್ತಾಗಿದೆ ಏನಂದ್ರೆ ಎಲ್ಲಾ ದೇವಸ್ಥಾನ, ಕುಕ್ಕೆ ದೇವಸ್ಥಾನ, ಮೈಸೂರು, ಚಾಮುಂಡೇಶ್ವರಿ ದೇವಸ್ಥಾನ, ತಿರುಪತಿ, ಆಲ್ ಓವರ್ ದೊಡ್ಡ ದೊಡ್ಡ ಕ್ಷೇತ್ರಗಳು ಏನಿದೆ ಎಲ್ಲವಲ್ಲೂ ಕೂಡ ನಮ್ಗೆ ಗೌರ್ಮೆಂಟ್ ರೂಮ್ಸ್ ಗಳು ಅವೈಲೇಬಲ್ ಇರುತ್ತೆ. ತುಂಬಾ ಕಮ್ಮಿಗೆ ಅವೈಲೇಬಲ್ ಇರುತ್ತೆ. ಅವರು ಸಿಂಗಲ್ ರೂಮ್ ಕೊಟ್ರು ನಮ್ಗೆ. ನಾನು ನಿಮ್ಗೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಏನಂದ್ರೆ ನಾವು ಇಲ್ಲಿ ನೋಡಿ ಬಂದಿರೋದು ಅಭಯ. 1000 rupees ಡೆಪಾಸಿಟ್ ಮಾಡ್ಬೇಕು ಫಸ್ಟ್. ಆ 1000 rupees ಕೊಟ್ರೆ ನಮ್ಗೆ ಸ್ಲಿಪ್ ಕೊಡ್ತಾರೆ. ಆಮೇಲೆ ನಾವು 24 hours ಅಂದ್ರೆ 1 day ಅಷ್ಟೇ. ಅದಾದ್ಮೇಲೆ ಇದನ್ನ ನಾವು ರಿಟರ್ನ್ ಮಾಡಿದ್ರೆ 250 rupees ಇಟ್ಕೊಂಡು ಇನ್ ಮಿಕ್ಕಿದೆಲ್ಲ ಚಾರ್ಜಸ್ ನಮ್ಗೆ ವಾಪಸ್ ಕೊಟ್ಬಿಡ್ತಾರೆ. 205, 255 ಇದೆ. ಸೊ ವಾಪಸ್ ಕೊಡ್ತಾರೆ ನೋಡಿ. ಬೆಡ್ 1, 2, 3, 4, 5 ಯಾರು ಕೊಡ್ತಾರೆ ಹೇಳಿ? 250 ರೂಪಾಯಿಗೆ 5 ಬೆಡ್. 205 ರೂಪಾಯಿ ಇಟ್ಕೊಂತಾ ಇದಾರೆ. 205 ರೂಪಾಯಿ ಇಟ್ಕೊಂಡು ನಮ್ಗೆ 795 ರೂಪಾಯಿ ರಿಟರ್ನ್ ಮಾಡ್ತಾರೆ. ಸೊ ನೋಡಿ, ಸ್ಲಿಪ್ ಫುಲ್ ಸ್ಲಿಪ್ ಇತ್ತಲ್ಲ, ಅದ್ರಲ್ಲಿ ಅರ್ಧ ಕಟ್ ಮಾಡಿ ನಮ್ಗೆ ವಾಪಸ್ ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ಬರೀ ಕ್ಯಾಶ್ ಮಾತ್ರ, ಫೋನ್ ಪೇ, ಗೂಗಲ್ ಪೇ ಇರೋದಿಲ್ಲ. ಕ್ಯಾಶ್ ಮಾತ್ರ. ನೀವು ಯಾವ್ದೇ ದೇವಸ್ಥಾನ, ಧರ್ಮಸ್ಥಳ, ಕುಕ್ಕೆ ಎಲ್ಲೇ ಬಂದ್ರು ಕ್ಯಾಶ್ ಇಟ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಇದಿಷ್ಟು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮತ್ತೆ ವಿಡಿಯೋ ಆಗಿತ್ತು. ಯಾರೆಲ್ಲ ಹೊಸಬ್ರು ಇದೀರಾ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.